ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿರುವಂತಹ ಉಂಡೆ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಉಂಡೆ ಹಬ್ಬದಾಗನ ಮಾಡ್ಬೇಕಂತ ಏನಿಲ್ಲ ರೀ, ಯಾವಾಗ ಬೇಕೋ ಅವಾಗ ಮನಸ್ಸಿಗೆ ಬಂದಂಗೆ ಈ ರೀತಿಯಾಗಿರುವಂತಹ ಹೆಲ್ದಿ ಲಡ್ಡುವನ್ನು ನಿಮ್ಮ ಆರೋಗ್ಯಕ್ಕೋಸ್ಕರ ಮಾಡ್ಕೊಳ್ಬೇಕ್ರಿ. ಮುಂಜಾನೆ ಅದು ಬಿಸ್ಕಿಟ್ ತಿನ್ನೋ ಬದಲಿ ಒಂದು ಉಂಡೆ ಸ್ವಲ್ಪ ಹಾಲು ಕುಡಿದ್ರೆ ಬಹಳ ಒಳ್ಳೇದ್ರಿ. ಅದಕ್ಕೆ ಹೆಂಗಂತೇಳಿ ನೋಡಿಕ್ರಿ, ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಒಂದು ಪಾಣ್ಣಾಗ ಏನು ಮಾಡಿರಿ, 1 ಟೀ ಸ್ಪೂನಷ್ಟು ಈ ಗಸಗಸೆಯನ್ನು ತೊಗೊಂಡು ಚಂದಂಗಿ ಹುರಿರಿ, ಸ್ವಲ್ಪ ಹುರಿರಿ. ಇದ್ರಾಗ ಯಾವುದೋ ಇಂಗ್ರೀಡಿಯೆಂಟ್ಸನ್ನು ನೀವು ಹೊತ್ತಿಸಬಾರ್ದು, ನೆನಪಿಟ್ಕೊರಿ. ಸ್ವಲ್ಪ ಹುರಿದಾದ ನಂತರ ಒಂದು ಪರಾತ್ನಾಗ ಹಾಕಿ ಇಡ್ರಿ. ಆಮೇಲೆ ಏನು ಮಾಡಿರಿ, ಒಣ ಕೊಬ್ಬರಿ ಇರ್ತೈತ್ರಲ್ಲ ಅದರ ತುರಿಯನ್ನು ನೀವು ತೊಗೋರಿ, 1 ಕಪ್ ಅಷ್ಟು ತೊಗೋರಿ. ತೊಗೊಂಡು ಚಂದಂಗೆ ಅದನ್ನು ಬಿಸಿ ಮಾಡಿರಿ. ಈ ಅಂಗಡಿ ಒಳಗೆ ತರಾಕತ್ತಿದ್ರಿ ಅಂತಂದ್ರೆ ಉಂಡೆ ಮಾಡೋಕ್ಕೋ ಅಥವಾ ಕೊಬ್ಬರಿ ಖಾರಕ್ಕೋ ಅಂತ ಹೇಳಿದ್ರಿ ಅಂತಂದ್ರೆ ಅದು ಚಲೋ ಅಂತದ ಬರಬ್ಬರಿಯಾಗಿರುವಂತಹ ಈ ಒಂದು ಒಣ ಕೊಬ್ಬರಿ ಕೊಡ್ತಾರೆ. ಹಂಗೆ ನೋಡಿ ನೀವು ತೊಗೊಂಬಂದು ಅದನ್ನು ಸ್ವಲ್ಪ ಹುರಿದ ಪರಾತ್ನಾಗ ಹಾಕಿ ಇಟ್ಕೊಂಡ್ಬಿಟ್ರಿ. ಒಂದು ಪರಾತ್ನಾಗ ರೀ ಸ್ವಲ್ಪ ತುಪ್ಪನ ಕಾಯಕ್ಕಿಟ್ಟ, ತುಪ್ಪಕ್ಕಾದ ನಂತರ ಏನು ಮಾಡಿರಿ, ಗೋಡಂಬಿ ಹಾಕಿರಿ, ಬಾದಾಮಿ ಹಾಕಿರಿ. ಅದಾದ ಎಲ್ಲ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ, ಮಕಾಣ ಅಂತ ಸ್ವಲ್ಪ ಹಾಕಿ, ಕರ್ಬೂಜ ಬೀಜ ಅಂತ ಸ್ವಲ್ಪ ಹಾಕಿದ ನಂತರ ಕಾರಿ ಕಣ್ಣ ಹಾಕಿರಿ, ಅಂದ್ರೆ ಡ್ರೈ ಡೇಟ್ಸ್ ರೀ, ಉತ್ತತ್ತಿ ಅಂತ ಕರಿತಾರೆ. ಭಾಳ ಒಳ್ಳೇದ್ರಿ. ಮೊದಲಿನವ್ರೆಲ್ಲರೂ ಕಾರಿಗೆ ತಿನ್ನಿರಿ ಗಟ್ಟಿ ಆಗ್ತೀರಿ ಅಂತ ಹೇಳ್ತಿದ್ರಿ. ಆದ್ರೆ ನೀವು ತಿನ್ನೋದು ಮರೆಯೋಕ್ಕೆ ಹೋಗ್ಬೇಡ್ರಿ, ತಿನ್ನಿರಿ, ತಪ್ಪಲಾರ್ದ ಹಾಕಿರಿ. ಆಮೇಲೆ ಇವನ್ನ ಸ್ವಲ್ಪ ತುಪ್ಪದಾಗ ಹುರಿರಿ. ಆಮೇಲೆ ಇವನ್ನೂ ಸಹ ಅಷ್ಟೇ ರೀ, ಹೊತ್ಸಂಗಿಲ್ಲ. ಅಕಸ್ಮಾತ್ ನಿಮಗೆ ತುಪ್ಪ ಇಲ್ಲಿ ಬೇಡ ಅಂತಂದ್ರೆ ನೀವು ಇಲ್ಲಿ ತುಪ್ಪ ಸ್ಕಿಪ್ ಮಾಡಿ ಬರೀ ಇವನ್ನಷ್ಟ ಬಿಸಿ ಮಾಡಿದ್ರು ಅಂದ್ರೆ ಹುರಿದ್ರೂ ನಡಿತೈತಿ. ಇವನ್ನ ನೀವು ಹುರಿದ ಅವದ ಪರಾತ್ನಾಗ ನಾ ತಕ್ಕೊಂಡ ಇಟ್ಕೊಂಡ್ಬಿಡ್ರಿ. ಇನ್ನು ಈ ಕಡೆ ಒಂದು ಪಾಣ್ಣಾಗ ಭಾಳಷ್ಟು ತುಪ್ಪ ಹಣ್ಣ ಕಾಯಕ್ಕಿಟ್ಟಿದ್ದೀವಿ ರೀ, ತೀತ್ರಿ ಸ್ವಲ್ಪ ಹೆಚ್ಚಿಗೆನ. ಆ ತುಪ್ಪ ಹಣ್ಣ ಕಾಯಕ್ಕಿಟ್ಟಾದ ನಂತರ ಅದರೊಳಗೆ ಏನು ಮಾಡಿರಿ, ಇಲ್ಲಿ ನಾವು ಅಂಟು ಎಡಿಬಲ್ ಗಮ್ ಎಲ್ಲ ಕಡೆ ಸಿಗ್ತೈತೆ ರೀ. ಕಿರಾಣಿ ಅಂಗಡಿಯಾಗ ಸಿಗ್ತೈತಿ, ಆನ್ಲೈನ್ದಾಗ ಸಿಗ್ತೈತಿ, ಎಲ್ಲ ಕಡೆನೂ ಸಿಗ್ತೈತಿ ಎಡಿಬಲ್ ಗಮ್ ರೀ. ಆಲ್ಮೋಸ್ಟ್ ಉಂಡೆ ಕಟ್ಟೋದ್ರಾಗ ಬಹಳ ಯೂಸ್ ಆಗುವಂತಹ ಹೆಲ್ದಿ ಆಗಿರುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ ರೀ. ನೋಡಿ, ಈ ಅಂಟನ್ನು ನೀವು ತುಪ್ಪದಾಗ ಕರೆದ ಚೆನ್ನಾಗಿ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಅದನ್ನು ಈ ರೀತಿ ಅರಳ್ತೈತೆ ರೀ. ಹಿಂಗೆ ಅರಳಿಸಿ ತುಪ್ಪದಾಗ ಕರೆದಿದ್ದನ್ನು ತೊಗೊಳ್ಬೇಕಾಕೈತೆ ರೀ ನೀವು. ತೀತ್ರಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇಷ್ಟು ರೆಡಿ ಅದಾವೆ, ಇನ್ನೂ ಅದಾವು, ಇವಷ್ಟು ರೆಡಿ ಅದಾವೆ ರೀ. ಇಷ್ಟ ಅದಕ್ಕಿಂತ ಮೊದಲು ನಾವು ಮುಂದಿನ ಹೋಗೋಕ್ಕಿಂತ ಮೊದಲು ಏನು ಮಾಡಬೇಕು, ಈ ಅಂಟನ್ನು ಸ್ವಲ್ಪ ಹಿಂಗೆ ಏನಾರ ತೊಗೊಂಡು ಒತ್ತಿ ಕ್ರಶ್ ಮಾಡ್ರೂ ನಡಿತೈತಿ. ಇಲ್ಲ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ ಅನಿಸಿದ್ರಿ ಹಂಗೆ ಮಾಡ್ತಂದ್ರೂ ಹಂಗೂ ನಡಿತೈತೆ ರೀ. ಅಷ್ಟು ನೆನಪಿಟ್ಕೋರಿ. ಇನ್ನು ಉಳಿದಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಮತ್ತು ಆ ಕೊಬ್ಬರಿಯನ್ನು ಗರ್ರ ಅಂಥೇಳಿ ಅನ್ಸ್ಕೊಂಬರಿ. ಸ್ವಲ್ಪ ತರಿಯಾಗಿ ಉಳಿದ ಅಷ್ಟೇ, ಸ್ವಲ್ಪ ಇಲ್ಲಾಂದ್ರೆ ಸಣ್ಣ ಮಾಡಿರಿ. ಆಮೇಲೆ ಅದನ್ನೆಲ್ಲನೂ ಸಣ್ಣ ಮಾಡಿ ಪರಾತ್ನಾಗ ತಗೊಂಡು ಇಟ್ಕೊಂಡ್ಬಿಡ್ರಿ. ಇನ್ನೇನು ತುಪ್ಪ ಉಳಿಸಿದ್ರಿ ನೋಡಿರಿ, ಇದೇ ಈಗ ಅದ ತುಪ್ಪದಾಗನ 1 ಕಪ್ ಅಷ್ಟು ಕಡಲೆ ಹಿಟ್ಟು, 1 ಕಪ್ ಅಷ್ಟು ಗೋಧಿ ಹಿಟ್ಟು, ಎಷ್ಟು ಕಡಲೆ ಹಿಟ್ಟು ತಗೋದ್ರೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ನೀವು ಈ ತುಪ್ಪದಾಗ ಇದನ್ನು ಚೆನ್ನಾಗಿ ಕರಗಿಸಿ ಹಲ್ವಾ ಥರ ಮಾಡ್ಬೇಕ್ರಿ. ಫಸ್ಟಿಗೆ ನೀವು ಹಾಕಿದಾಗ ಈ ಎಲ್ಲ ಏನು ಹಿಟ್ಟು ಐತ್ರಿ ಆ ತುಪ್ಪ ಕುಡಿತೈತ್ರಿ. ನೀವು ಮುಂದೆ ಸಮಾಧಾನಲೆ ಹುರ್ದಂಗೆ ವಾಪಸ್ ತುಪ್ಪ ಹೊರಗೆ ಬರ್ತೈತಿ. ನೀವು ಅಲ್ಲಿ ತನಕ ಒಂದು 10ರಿಂದ 15 ನಿಮಿಷರೇ ಇದರ ಜೊತೆ ಆಟ ಆಡಬೇಕು. ತಿಳಿತ್ರಿ, ಅದನ್ನು ಪದ್ಧತಿಯಾಗಿ ಈ ರೀತಿಯಾಗಿ ತುಪ್ಪ ಬರುವಂಗೆ ನೀವು ಹಲ್ವಾಗತ್ಲೆ ಅಷ್ಟು ಸಾಫ್ಟ್ ಆಗ್ಬೇಕ್ರಿ. ಮತ್ತೊಂದು ಪರಿಮಳ ಬರತ್ತೈತೆ, ಅಲ್ಲಿ ತನಕ ನೀವು ಬಿಡಬೇಕು. ಮುಂದಕ್ಕೆ ಆ ಪರಾತ್ನಾಗ 1.5 ಕಪ್ಪಷ್ಟು ನಾವು ಬೆಲ್ಲದ ಪುಡಿಯನ್ನು ಹಾಕಾಕತ್ತೀವಿ ರೀ. 2 ಕಪ್ಪಷ್ಟು ಹಾಕಿರೂ ನಡಿತೈತೆ ರೀ. 1.5ರಿಂದ 2 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಹಾಕಿರಿ. ಅದಾದ ನಂತರ ಈ ಕಡೆ ನೋಡ್ಬೋದು, ಏಕದಮ್ ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತೈತಿ, ಅಲ್ಲಿ ತನಕ ವೆಯ್ಟ್ ಮಾಡಿರಿ. ಆಮೇಲೆ ಈ ಕಡೆ ಬೆಲ್ಲ ಏನು ಹಾಕಿದ್ರಲ್ಲ ಅದನ್ನು ಡ್ರೈ ಫ್ರೂಟ್ಸ್ ಕೊಂತ ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಇನ್ನು ವಾಪಸ್ ಬರಿ ಹೇಳ್ತಾನೆ ಎಲ್ಲಿಗೆ ಅಂತಂದ್ರೆ ನೀವು ನೋಡ್ಬೋದು, ಆ ಒಂದು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಈ ತುಪ್ಪದ ಜೊತೆ ಪೂರ್ತಿಯಾಗಿ ಎಲ್ಲನೂ ಸೇರ್ಕೊಂಡೈತಿ. ಅದರದೊಂದು ಕಲರು ಸ್ವಲ್ಪ ಈಗ ಚೇಂಜ್ ಆಗ್ತೈತಿ, ಪರಿಮಳ ಅಂತರೂ ಏಕದಮ್ ಭಾರಿ ಬರ್ತೈತಿ. ಇಲ್ಲಿ ತಕ್ಕ ನೀವು ಇದನ್ನು ಕರಗಿಸ್ಬೇಕ್ರಿ, ಚೆನ್ನಾಗಿ ತಿರುಗಾಡ್ಕೊತ ಇರಬೇಕು. ಆಮೇಲೆ ತೊಗೊಂಡು ಹೋಗಿ ಇದನ್ನು ಆ ಡ್ರೈ ಫ್ರೂಟ್ಸ್ ಮತ್ತು ಬೆಲ್ಲ ಎಲ್ಲ ಏನೈತಿಲ್ಲ ಅದ್ರ ಜೊತೆ ಸೇರಿಸ್ಬಿಡ್ಬೇಕ್ರಿ. ಈಸಿಯಾಗಿರುವಂತಹ ಉಂಡೆ, ಭಾಳ ಕಡಿಮೆ ಸಮಯದಾಗ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳೋಂಥ ಉಂಡೆ. ನೀವು ತಂಡಿದಿಂದಾಗ ಅದು ಮಾಡತ್ತಿದ್ರಿ ಅಂತಂದ್ರೆ ಇದ್ರಾಗ ಏನು ಮಾಡ್ಬೋದು, ಶುಂಠಿ ಪುಡಿ ಅದು ಎಲ್ಲನೂ ಸೇರಿಸ್ಬೋದು ರೀ, ಜಾಜಿಕಾಯಿನೂ ಬೇಕಂದ್ರೆ ಸೇರಿಸ್ಬೋದು ರೀ. ಆಮೇಲೆ ಏನು ಮಾಡಿರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಲೋ ತಂಗಿ ಮಿಕ್ಸ್ ಕೊಟ್ಟಾದ ನಂತರ ಭಾಳ ಪದ್ಧತಿಯಾಗಿ ಆಗ್ತೈತಿ. ಇದರಿಂದ ಬೆನ್ನು ನೋವು, ಸೊಂಟ ನೋವು ಇಂಥವೆಲ್ಲ ಇರ್ತಾವ್ರಲ್ಲ, ಅವು ಭಾಳ ಬೆನಿಫಿಷಿಯಲ್ ರೀ ಇಂಥ ಉಂಡೆಗಳನ್ನ ತಿನ್ನೋದ್ರಿಂದ. ಯಾಕಂದರೆ ಇದ್ರಾಗೆಲ್ಲ ಡ್ರೈ ಫ್ರೂಟ್ಸ್ ಅದು ಇರ್ತಾವೆ, ಭಾಳ ಚಲೋ ರೀ. ಆಮೇಲೆ ನಿಮಗೆ ವೆಯ್ಟ್ ಗೇನ್ಗೂ ಭಾಳ ಒಳ್ಳೇದು ರೀ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ಸ್ವಲ್ಪ ಏನು ಮಾಡಿರಿ, ಏಲಕ್ಕಿ ಪುಡಿಯನ್ನು ಹಾಕಿರಿ. ಏಲಕ್ಕಿ ಏನೋ ಒಂದು 10ರಿಂದ 12 ಏಲಕ್ಕಿ ತೊಗೊಂಡು ಪುಡಿ ಮಾಡಿ ಇದರ ಹಾಕಿ ಅದರ ಜೊತೆ ಇದನ್ನು ಚಲೋ ತಂಗಿ ಮಿಕ್ಸ್ ಕೊಡಿರಿ. ಈಗ ನಮ್ಮ ಪದ್ಧತಿಯಾಗಿ ಮಿಕ್ಸ್ ಕೊಟ್ಟ ಕೈಲೇ ಸ್ವಲ್ಪ ಈ ರೀತಿಯಾಗಿ ಅದನ್ನು ತಿಕ್ಕಿ ಉಂಡೆ ಕಟ್ಟಕ್ಕೆ ಶುರು ಮಾಡ್ಬೇಕ್ರಿ. ನೋಡಿ,
ಈಗ ಅಷ್ಟೇ ಅಲ್ರಿ, ಪ್ರತಿ ಸಲ ಉಂಡೆ ಕಟ್ಟುವಾಗ ಅದನ್ನು ಸ್ವಲ್ಪ ತೊಗೊಂಡು ತಿಕ್ಕಿದ್ರಿ ಅಂತಂದ್ರೆ ಉಂಡೆ ಏಕದಮ್ ಪದ್ಧಸಿರಿಯಾಗಿ ಬೈಂಡ್ ಆಗ್ತಾವೆ, ಏಕದಮ್ ಚಂದಂಗೆ ಕುಂದಿರ್ತಾವೆ, ಭಾಳ ಮಸ್ತಾಗಿರುವಂತಹ ಉಂಡೆ ತಯಾರಾಗ್ತಾವೆ. ಪ್ರತಿ ಸಲ ಈ ರೀತಿ ತಿಕ್ಕಿ ನಿಮಗೆ ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂತಂದ್ರೆ ಸಣ್ಣ, ಆ ರೀತಿಯಾಗಿ ಉಂಡೆಗಳನ್ನು ನೀವು ಕಟ್ರಿ ಅಥವಾ ಲಡ್ಡುಗಳನ್ನು ಮಾಡ್ಕೊರಿ. ಈ ಹೆಲ್ದಿಯಾಗಿರುವಂಥ ಲಡ್ಡು ಹಣ್ಣ ದಿನಕ್ಕೆ ಒಂದರೆ ಸಣ್ಣ ಹುಡುಗರಿಗೆ ಕೊಡ್ರಿ, ಭಾಳ ಭಾಳ ಒಳ್ಳೆಯದಂತ ಹೇಳ್ತಾ ಇಂಥ ಅನೇಕ ಉಂಡೆ ಅಥವಾ ಲಡ್ಡು ರೆಸಿಪಿಗಳು ನಮ್ಮ ಚಾನಲ್ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲ್ದಾಗ ಭಾಳಷ್ಟು ಅದಾವು. ತಾವು ನೋಡಿಲ್ಲ ಅಂತಂದು ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.